ಸರ್ ನೀವು ಬಿಗ್ ಬಾಸ್ ಮನೆಗೆ ಹೋಗುವಾಗ ನಿಮ್ಗೊಂದು ಇನ್ಕಮ್ ಬರೋದಿರುತ್ತೆ ದೊಡ್ಡ ಅಮೌಂಟ್, ಬಟ್ ಅದನ್ನ ಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ, ಅದ್ರ ಬಗ್ಗೆ ವಿವರಣೆ ಕೊಡ್ಬೋದಾ? 27th ಬಂದು ಆಂಧ್ರಲ್ಲಿ ಒಂದು 7 ಸ್ಟಾರ್ ಹೋಟೆಲ್ ಓಪನಿಂಗ್ ಸೆರೆಮನಿಗೆ ನನಗೆ 1 ಮಂತ್ ಬ್ಯಾಕೇ ಮಾತಾಡಿರ್ತಾರೆ. ಆದರೆ ನನಗೆ ಬಿಗ್ ಬಾಸ್ ಒಳಗೋಗೋದು 3 ಮಂತ್ಸ್ ಬ್ಯಾಕೆ ನನಗೆ ಕಾಲ್ ಬಂದಿರುತ್ತೆ. ಅಂದರೆ ಫಸ್ಟು ನಂದೇ ಕಾಲ್ ಅಂತ ಹೇಳ್ತಾರೆ, ಆಮೇಲೆ ಫಸ್ಟು ಅಗ್ರಿಮೆಂಟು ನಂದೇ ಅಂತಾರೆ, ಹೈಯೆಸ್ಟ್ ಪೇಮೆಂಟು ನಂದೇ ಅಂತಾರೆ, ಆಮೇಲೆ ಫಸ್ಟ್ ಪ್ರೊಮೋ ಶೂಟು ನಂದೇ ಅಂತಾರೆ. ಆದರೆ ನಂಗೆ ಗೊತ್ತಿಲ್ಲ, ಯಾಕಂದರೆ ಅದು ಮಿಕ್ಕಿದವ್ರಿಗೂ ನಾನು ಟ್ಯಾಲಿ ಮಾಡಿ ನೋಡಿಲ್ಲ, ಅದರಿಂದ ನಂಗೆ ಗೊತ್ತಿಲ್ಲ. ನಂದೇ ಹೈಯೆಸ್ಟ್ ಪೇಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಅದೇನಾಗುತ್ತೆ, ಅಲ್ಲಿ ಇದಾಗಿರೋದ್ರಿಂದ ಹೋಟ್ಲವರು ಮಾತಾಡ್ತಾ ಇರ್ತಾರೆ. ಅಂದರೆ ಅವರು ಬೆಂಗಳೂರಲ್ಲಿ ಇರೋರು ಅವ್ರಿಗೆ ಕ್ಲೋಸು, ಅವ್ರ ಥ್ರೂ ನನಗೆ 1 ಮಂತ್ ಬ್ಯಾಕಿಂದ ಮಾತುಕತೆ ಆಗ್ತಾ ಇರುತ್ತೆ. ಅಲ್ಲೇನಂದರೆ ಈ ಡಾಗ್ನ, ಈಗ ಯಾವುದು 100 ಕೋಟಿ ನಾಯಿ ಅಂತ ಹೇಳಿದೆ, ಅದು ಬಂದು ಡಾಂಕಿ ಸೈಜ್ ಡಾಗು. ಅದನ್ನು ತಗೊಳ್ಳೋಕ್ಕಿಂತ ಮುಂಚೆನೇ ಯಾರು ವರ್ಡ್ ನ್ಯೂಸ್ ಮಾಡೋಕ್ಕಾಗತ್ತಾ? ಜಾತಿ ಹೆಸರು ಗೊತ್ತಿಲ್ಲ, ಈ ಥರ ನಾಯಿ ಇದೆ, ಇಷ್ಟು ಎತ್ತರ ಇದೆ, ಇದೇ ನಾಯಿ ನನ್ನ ಹತ್ರಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಹುಡುಕಿಲ್ಲ, ನೋಡಿಲ್ಲ, ಮಾಡಿಲ್ಲ. ಅವರು ವುಲ್ಫ್ ಡಾಗ್ಗೆ USA ಇಂದ ರಷ್ಯಾದಿಂದ ಬಂದಿರ್ತಾರೆ. ಅವಾಗಲೇ ನಾನು ಈ ಥರ ನೆಕ್ಸ್ಟ್ ಡಾಗ್ ಯಾವುದು ಅಂತ ಕೇಳಿದಾಗ ಹೇಳಿರ್ತೀನಿ, ಈ ಥರ ಒಂದು ಕತ್ತೆ ನೆಕ್ಸ್ಟ್ ತೊಗೊಂಡ್ರೆ ಒಂದು ಕತ್ತೆ ಹಿಡ್ಕೊಬಂದಂಗೆ ಅನ್ನಿಸ್ಬೇಕು ಜನಕ್ಕೆ, ಆ ಸೈಜ್ದೊಂದು ನಾಯಿ ತೊಗೋಬೇಕು ಅಂತ ಹೇಳ್ತೀನಿ. ಅವಾಗ ಅವ್ರು ಏನು ಮಾಡ್ತಾರೆ, ಅದನ್ನೇ ಮಾರ್ಚ್ 30ನೇ ತಾರೀಕು ನಿಮಗೆಲ್ಲ ಲಿಂಕ್ ಕಳಿಸ್ತೀನಿ. ಲಿಂಕ್ ಅಂದರೆ ಬಂದಿರೋದು, ನಾನು ಕಂಡಿದ್ದು ವರ್ಲ್ಡ್ ನ್ಯೂಸ್ ಮಾಡಿದ್ದೀನಿ. ಅಂದರೆ ನಾಯಿಯೂ ತೊಗೊಂಡಿಲ್ಲ, ನಾಯಿಯೂ ಬಂದಿಲ್ಲ. ಅದನ್ನು ಇವಾಗ 1 ಮಂತ್ ಬ್ಯಾಕ್ ಇಲ್ಲಿ ಹೋಗೋಕ್ಕಿಂತ ಮುಂಚೆ ತೊಗೊಂಡಿರ್ತೀನಿ. ಅದನ್ನು ಅವರು 7 ಸ್ಟಾರ್ ಹೋಟೆಲ್ ಓಪನಿಂಗ್ ಸೆರೆಮನಿಗೆ ಆ ಡಾಗ್ನ ಕರ್ಕೊಬನ್ನಿ, ಅದು ವಿತ್ ಹೆಲಿಕಾಪ್ಟರಲ್ಲಿ. ನನಗೆ ಹೆಲಿಕಾಪ್ಟರ್ ಕಂಪ್ನಿಯವರು ಫ್ರೀಯಾಗಿ ಕೊಡ್ತಾರೆ 3 ದಿವಸಕ್ಕೆ. ಆದರೆ ನಾನು 48 ಲಕ್ಷ ಅವ್ರಿಗೆ ಚಾರ್ಜ್ ಮಾಡ್ತಾ ಇರ್ತೀನಿ. ಅದು ನನಗೆ ಫ್ರೀ ಸಿಗುತ್ತೆ. ಏನಕ್ಕಂದರೆ ಹೆಲಿಕಾಪ್ಟರ್ ಕಂಪ್ನಿ ವರ್ಲ್ಡ್ ನ್ಯೂಸಲ್ಲಿ ಬರುತ್ತೆ, ಅವ್ರ ಪ್ರಚಾರ ಆಗುತ್ತೆ ಹೆಲಿಕಾಪ್ಟರ್ದು. ಅದಕ್ಕೆ ನಂಗೆ 3 ದಿವಸ ಫ್ರೀ ಕೊಡ್ತಾರೆ. ಅದ್ರದ್ದು 48 ಲಕ್ಷ ಅವ್ರಿಗೆ. ಅದು ಬಿಟ್ಟು ನನಗೆ 10 ಲಕ್ಷ, ನಾಯಿಗೆ 5 ಲಕ್ಷ, ಟೋಟಲ್ ಎಲ್ಲ ಎಷ್ಟಾಯಿತು? 65 ಲಕ್ಷ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಯಿತು. ಇದು ಮಾತುಕತೆ ಆಗುತ್ತೆ. ಆದರೆ ನನಗೆ ಬಿಗ್ ಬಾಸ್ ಎಷ್ಟು ಮುಖ್ಯ ಅಂದರೆ, ನಂದು ಫಸ್ಟ್ 1 crore ಡಾಗ್ ಅಂತ ಕೊರಿಯನ್ ಮ್ಯಾಸ್ಟಿಫ್ ಅಂತ ಬರುತ್ತೆ. ಅವತ್ತಿಂದ ಜನ ಎಲ್ಲ ನೀನು ಫೇಮಸ್ ಆಗಿದೆಯಾ, ಈ ಸಲ ಕರೀತಾರೆ ನೋಡು, ಈ ಸಲ ಕರೀತಾರೆ ನೋಡು, ಈ ಸಲ ಕರೀತಾರೆ ಅಂತ ನಾನು ರೆಡಿಯಾಗಿ ಕಾಲ್ ಬರುತ್ತೆ. ಅದು ನಾವು ಟ್ರೈ ಮಾಡೋದಲ್ಲ. ಹೋಗ್ಬೇಕು ಅಂತ ನಿಮಗೆ ಅಲ್ಲ, ನನಗೆ ಇವಾಗ ಇಷ್ಟು ರೆಕಗ್ನೈಸ್ ಆಗಿದ್ರು ಈಗ ನಾನು ನಂದೇ ಆದ ಸರ್ಕಲ್ ಇದ್ದಾಗ ಹೋದಾಗ ಮಾತ್ರ ನಂದು ಸೆಲ್ಫಿ ಹೊಡ್ಸ್ಕೊಳ್ತಾರೆ, ರೆಕಗ್ನೈಸೇಷನ್ ಸಿಕ್ತಿತ್ತು. ಆದರೆ ಇವತ್ತು ನಾನು ಸುಮ್ಮನೆ ಬರ್ತಾ ಇದ್ದೀನಿ, ನಿನ್ನೆ ಮುಗಿದ ಮೇಲೆ ಅವರು ಇನೋವಾಲ್ ಕರ್ಕೊಂಡ್ಬರ್ತಾ ಇದ್ದಾರೆ ರೋಡಲ್ಲೆಲ್ಲ, ಸಾರ್ 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 ಅಂತವ್ರೆ. ಅಂದರೆ ಈ ರೆಕಗ್ನೈಸ್ಗೋಸ್ಕರ ನಂಗೆ ಬಿಗ್ ಬಾಸ್ ಬೇಕಿತ್ತು. ಓಕೆ ಡನ್ ಡನ್